ನಾನು ಇವರು ಸಾಫ್ಟ್ವೇರ್ ಇಂಜಿನಿಯರ್. ನಾನು ಇವರು ಸಿಡ್ನಿ ಆಸ್ಟ್ರೇಲಿಯಾದಾಗಿರ್ತೀನಿ. ಇಲ್ಲಿಗೆ ಏನು ಮಾಡ್ತೀನಿ, 4 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ ಇಲ್ಲಿ ಬರ್ತೀನಿ. ಬಂದಿಲ್ಲ ಒಂದು 2 ತಿಂಗಳು. ಇದು ನನ್ನ ಪ್ಯಾಷನ್. ಅದು ನಾನು ವೃತ್ತಿಯಿಂದ ಅದು ಮಾಡ್ತೀನಿ. ಬಟ್ ಇದು ನನ್ನ ಪ್ಯಾಷನ್. ಯಾಕಂದ್ರೆ ಆಕ್ಸಿಡೆಂಟ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಅಪಾರ್ಚುನಿಟಿ ಇತ್ತಂದ್ರೆ ಐ ವುಡ್ ಬಿಕಮ್ ಅ ಫಾರ್ಮರ್. ಆ ಟೈಮ್ ಜೀವನ ಶೈಲಿಯಲ್ಲಿ ಅಂದ್ರಪ್ಪ ಹಾಲು ಮೊಸರು ತುಪ್ಪ ಬೆಣ್ಣೆ. ಸೊ ನಮ್ಗೆ ಇದು ಹೊಲ ಅದು ನಮ್ಮ ಅಜ್ಜಾರ್ ಕೊಟ್ಟಿದ್ದು ಹೊಲ ಐತಿ, ಎಲ್ಲ ಐತಿ. ಇದ್ರೊಳಗಿಂದ ನಾವ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಇದನ್ನ 2013 ಸ್ಟಾರ್ಟ್ ಅಂದ್ರೆ ಈ ಪ್ರೊಸೆಸ್ ಸ್ಟಾರ್ಟ್ ಮಾಡಿ. ಇದ್ರಲ್ಲಿ ಕಮರ್ಷಿಯಲಿ ಸಕ್ಸಸ್ ಆಗುವುದಂತೂ ಬಹಳ ಕಡಿಮೆ. ನೀವು ಕಮರ್ಷಿಯಲಿ ಒಂದು ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳಿ ದೇಸಿ ಹಾಕೋದು ಘೋಷಣೆ ಮಾಡಿ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಒಂದು ಗೋಶಾಲೆಗೆ ಬಂದಿದ್ದೀನಿ. ನಮ್ಮ ದೇಸಿ ಹಸುಗಳ ಗೋಶಾಲೆ, ಬಸವ ಗೋಶಾಲೆ ಅಂತಂದು. ಸೊ ಈಗ ಈ ಗೋಶಾಲೆ ನಡೆಸ್ತಿರುವಂಥ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ತೆ. ಶರಣಾರ್ಥಿ ತಮ್ಗೆ ಕೂಡ. ಸರ್ ಪರಿಚಯ ಮಾಡಿಕೊಡಿ ಸರ್, ಎಲ್ಲಿದ್ದೀವಿ ನಾವು, ಯಾವ ಊರಿದು, ಏನು ನಿಮ್ಮ ಗೋಶಾಲೆ ಕಾನ್ಸೆಪ್ಟು ಅಂತ. ಇದು ಕಡಸ್ಕಟ್ಟಿ, ನಾವು ಇರೋದು ಈಗ ಕಡಸ್ಕಟ್ಟಿ ಊರಾಗದೇವ್ರಿ. ಇದು ಧಾರವಾಡದಿಂದ 27 ಕಿಲೋಮೀಟರ್ ಆಕೈತಿ. ಹಾಂ ಸರ್. ಅಗದಿ ಸಮೀಪದ ಊರು ಅಂದ್ರೆ ಗರಗ ಅಂತ ಬರ್ತದೆ. ಗರಗ ಅಂತ ಬರ್ತದೆ. ಹಾಂ ಸರ್. ಇದು ಬಸವ ಗೋಶಾಲೆ ಎದಕ್ಕಂದ್ರೆ ಸ್ಟಾರ್ಟ್ ಮಾಡಿದ್ದ ಅಂದ್ರೆ ಮೊದ್ಲೇಕಂದ್ರೆ ಬಸವ ತತ್ವದ ಮೇಲೆ. ಬಸವ ತತ್ವ ಏನ್ ಹೇಳ್ತಾನೆ, ದಯವೇ ಧರ್ಮದ ಮೂಲವಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ. ಹೌದು, ಸಕಲ ಪ್ರಾಣಿಗಳಲ್ಲಿ ದಯ ಇರಬೇಕು. ಅದ್ರಾಗ ಗೋಮಾತೆ ಅಂದ್ರೆ ಏನಂತ ನಮಗೆ ಅಗದಿ ನಮ್ಮ ಹಿಂದೂಗಳಿಗಾಗ್ಲಿ ಲಿಂಗಾಯತರಿಗಾಗ್ಲಿ ಎಲ್ಲರಿಗೂ ಅಂದ್ರೆ ಆಕಳಂದ್ರೆ 33 ಕೋಟಿ ದೇವ್ರು ಇರ್ತಾರಂತಾರಲ್ಲ, ಅದಕ್ಕಾಗಿ ಬಹಳ ಪ್ರಾಮುಖ್ಯತೆ ನಮ್ಮ ಕಲ್ಚರ್ ಒಳಗೆ, ನಮ್ಮ ಸಂಸ್ಕೃತಿ ಒಳಗೆ. ಸೊ ಅದಕ್ಕೆ ನಮ್ಗೆ ಇದು ಈ ಕನಸು ನಾ ಕಂಡಿದ್ದು ಈಗಿಂದಲ್ರಿ, ಬಹಳ ಹಳೇದಿದು. ಯಾಕೆ ಹೇಳಿದ ಈ ಹೊಲಕ್ ನಾವು ಬರಾಕತ್ತಾಗಿಂದ ಯಾವಾಗಿಂದ 1983 ಬರಾಕತ್ತಿಲ್ಲ. ಈಗ 1983 ನಾ ಬರೋ ಹೊತ್ನಾಗ ಇಲ್ಲಿ ಬಸ್ ಇರ್ಲಿಲ್ಲ, ರೋಡ್ ನೀವು ಕಚ್ಚಾರುಂಡ ಬಂದ್ರಿ, ರೋಡ್ ಇರ್ಲಿಲ್ಲ. ನಮ್ಮ ಅಜ್ಜಾರ್, ನಮ್ಮ ತಾಯಿ ತಂದೆ ಎಳದಿ ಸಾಹೇಬ್ರು ಅವ್ರ ಜೊತೆ ಬಂದು ತಡ್ಕೋಡ್ ಮಠ ಬಂದು ಅಲ್ಲಿಂದ ನಡ್ಕೊಂತ ಬರ್ತಿದ್ವಿ. ನಂದು ಎಲ್ಲಾ ಬ್ಯಾಸ್ಗಿ ಸೂಟಿ ಇಲ್ಲೇ ಕಲ್ತೇನೆ. ಹಿಂಗ ನನಗೆ ಅದು ಕನೆಕ್ಟಿವಿಟಿ ಅದ. ಅವಾಗಿಂದ ಬಂದಾಗಿಂದ ಏನಪ್ಪಾ, ಜವಾರಿ ಆಕಳು, ನಮ್ಮ ಮನ್ಯಾಗ ಜವಾರಿ ಆಕಳಿದ್ದು ಎಲ್ಲ ಇದ್ದು. ಅವಾಗಿಂದ ಒಂದು ಲಗಾವು ಇಕ್ಕು ಆಕಳ ಜೊತೆ ಇದಕ್ಕೆ ಮಾಡ್ತಾ ಆಮೇಲೆ 90s ಒಳಗೆ ನಾ ಯಾವಾಗ 1995 ಒಳಗೆ ಯಾವಾಗ ಇಂಜಿನಿಯರಿಂಗ್ ಮಾಡೋ ಮುಂದೆ ತಲೆಯಾಗ ಏನು ಹೋಗ್ತು, ನನಗೆ ಅಗ್ರಿಕಲ್ಚರ್ ಪ್ಯಾಷನ್ ಇತ್ತು. ತಲೆಯಾಗ ಏನು ಹೋಗ್ತಾ ಅಂದ್ರೆ ಈ ಅವಾಗ ನೋಡಿ ಡಯಾಬಿಟೀಸು BP ಎಲ್ಲ ಚಾಲುವಾಗ. ಯಾಕೆ ಡಯಾಬಿಟೀಸು BP ಯಾಕೆ ಬರಾಕತ್ತು, ಹಿಂದಿನ ಜನ್ರೇಷನ್ಗೆ ಅವು ಯಾಕೆ ಇರಲಿಲ್ಲ ತಲೆಯಾಗ ವಿಚಾರ ಅವನ್ನೆಲ್ಲ ವಿಚಾರ ಮಾಡಿದಾಗ ಎಲ್ಲ ಗೊತ್ತಾಯ್ತು. ಯಾಕಂದ್ರೆ ಈಗ ನೋಡ್ರಿ, ನೀವು ಹೋಗಿ ಡೇಟಾ ಮ್ಯಾಗ ಮಾತನಾಡ್ಕೊಂತ ಹೋದ್ರೆ 85-86 ಒಳಗೆ ಯಾವಾಗ ಇಂಡಿಯಾದಾಗ ಮಿಲ್ಕ್ ರೆವಲ್ಯೂಷನ್ ಚಾಲು ಆತಲ್ಲ, ಬಿಳಿ ಕ್ರಾಂತಿ, ಹಾಲಿನ ಕ್ರಾಂತಿ, ಕ್ಷೀರ ಕ್ರಾಂತಿ ಅಂತ ಯಾವಾಗ ಚಾಲು ಆಯ್ತಲ್ಲ, ಅದು ಮತ್ತೆ ನಮ್ಮ ಈ ಆರೋಗ್ಯದಲ್ಲಿ ಹೇರ್ಪೇರ್ ಆಗತ್ತಲ್ಲ, 2 ರೇಖೆಗಳು ಒಂದೇ ಟೈಮ್ದಾಗ ಡೇಟಾ ಸ್ಟಾರ್ಟ್ ಆಗ್ತದೆ. ಇದು ಯಾವಾಗ ಇದು ಇನ್ಕ್ರಿಮೆಂಟ್ ಆಯ್ತು, ಹೆಲ್ತ್ ಅಷ್ಟು ಡಿಕ್ರೀಸ್ ಆಗ್ತದೆ. ಅದು ಮಾಡಿದ ತಪ್ಪಂತಲ್ಲ, ಯಾಕಂದ್ರೆ ಇಷ್ಟು ಪಾಪ್ಯುಲೇಷನ್ಗೆ ಐತಿ, ನಾವು ಬರೀ ಜವಾರಿ ಆಕಳ ಇಟ್ಕೊಂಡ್ರೆ ಬರೀ ಹಾಲು ಉಣ್ಸಕ್ ಆಗೋದಿಲ್ಲ. ಯಾಕಂದ್ರೆ ಹಾಲು ಅಂದ್ರೆ ಏನಾಕೈತೆ ಅಂದ್ರೆ ತಾಯಿ ಎದೆ ಹಾಲು ಬಿಟ್ಕೊಳ್ಳೇನೆ 2ನೇದು ಪ್ರಾಮುಖ್ಯತೆ ಇರೋದು ಪೌಷ್ಟಿಕಾಂಶ ಸಿಗೋದು ಹಸು ಹಾಲಿಂದ. ಬಟ್ ಯಾವ ಆಕಳ ಹಾಲಿಂದ ಬರೋದು ಅಂತ ನೆನಪಾರಿಬಿಟ್ಟು ನಾವು ಹಸು ಹಾಲಂದ್ರೆ ಆಕಳ ಅಂದ್ಬಿಟ್ರೆ ಜನರಲೈಸ್ ಮಾಡಿಬಿಟ್ಟು ಅದನ್ನ. ಅದಕ್ಕಾಗಿನೇ ಅದಕ್ಕೆ ಅವ್ರು ಏನು ಮಾಡಿದ್ರು, ಗೌರ್ಮೆಂಟ್ ಆಫ್ ಇಂಡಿಯಾದೊಳಗೆ ಅವಾಗ ಅವ್ರು ಹೊಸ ಸ್ಕೀಮ್ ಎಲ್ಲ ತೊಗೊಂಬಂದು ಎಲ್ಲ ಇದರಿಂದ ನೆದರ್ಲ್ಯಾಂಡ್ಸು, ಹೊರಗಡೆ ಯುರೋಪಿಯನ್ ಕಂಟ್ರೀಸ್ದಿಂದ ಆಕಳುಗಳನ್ನು ತೊಗೊಂಬರಾಕತ್ತು. ಇವು 2 ಲೀಟರ್ ಕೊಡುವು, 15-20 ಹಾಲು ಕೊಡುವು. ಸೊ ಮಾಸ್ ಪ್ರೊಡಕ್ಷನ್ಗೆ ಇಂಗ್ಲೆಂಡ್, ಚೈನಾ ಇವೆಲ್ಲ ಬರ್ತಿರ್ತಾವಲ್ಲ, ಆ ಥರ ಬಂತು. ಅವಾಗಿಂದ ಬಂದು ನಮ್ದು ಏನಾಯ್ತು, ಹೆಲ್ತ್ ಡಿಕ್ಲೈನ್ ಚಾಲು ಆಯ್ತು. ಸೊ ಇದನ್ನೆಲ್ಲ ಥಾಟ್ ಪ್ರೊಸೆಸ್ ಮಾಡ್ಕೊಂತ ಅವಾಗ ಅನ್ನಿಸ್ತು ನಮ್ಮ ಲೈಫ್ ಸ್ಟೈಲ್ಗೆ ಇವತ್ತಿನ ಈ ದಿನ ಏನು ನೋಡಿ, ಲೈಫ್ ಸ್ಟೈಲ್ ಏನೈತೆ ಅಂದ್ರೆ ಒಂದು ಮೊಬೈಲ್ ಹಿಡ್ಕೊರಿ, ಏನೋ ಒಂದು ಕ್ಲಿಕ್ ಮಾಡ್ರಿ, ಪಟ್ನೆ 2 ತಾಸನೆ ಬಂದ್ಬಿಡೋದೈತೆ ಮನೆಗೆ. ಏನೇ ಹಿಡ್ಕೊರಿ, ಈಗ ಏನ್ ಬೇಕಾದ್ರೂ ಎಲ್ಲ ಕೈಯಾಗ ಬರ್ತದೆ. ಎಲ್ಲ ಇಂಥ ಮಾಡರ್ನ್ ಲೈಫ್ ಸ್ಟೈಲ್ ಇದ್ದು ಹೊತ್ನ್ಯಾಗ ನಮ್ಗೆ ಏನಾಕ ಎಲ್ಲಿ ನಮ್ಗೆ ಅಡ್ಡಾಡಂಗಿಲ್ಲ, ಕೆಲಸ ಮಾಡಂಗಿಲ್ಲ. ಕೆಲಸ ಅಂದ್ರೆ ಫಿಸಿಕಲ್ ಎಷ್ಟೋ ನಾವು IT ಒಳಗೆ ಇರ್ತೇವೆ, ಎಲ್ಲ ಇರ್ತೇವೆ, ಬರೀ ಕುಂಡ್ರುದು ಬ್ರೈನ್ ವರ್ಕು, ಕುಂಡ್ರುದು ಮಾಡೋದು ಹೊರತು. ಬಟ್ ಏನಾಗುತ್ತೆ ನಮ್ದು ಕ್ಯಾಲರೀಸ್ ಬರ್ನ್ ಆಗೋದಿಲ್ಲ, ಏನಿಲ್ಲ. ಸೊ ಈ ಲೈಫ್ ಸ್ಟೈಲ್ದಿಂದ ಕಾಂಪ್ಲಿಕೇಶನ್ಸ್ ಚಾಲು. ಹೋಲ್ ಐಡಿಯಾ ನಮ್ಗೆ ಏನು ಹೇಳೋದು ಅಂದ್ರೆ, ನಂದು ಈ ಮಾಡಾಕತ್ತಿದ್ದು ದೇಸಿ ನ್ಯಾಚುರಲ್ಸ್ ಆಗಲಿ, ಬಸವ ಗೋಶಾಲೆ ಆಗಲಿ ಅಂತೇಳಿ ನಮ್ಮ ಎಲ್ಲರಿಗೂ ಒಂದು ಥಾಟ್ ಪ್ರವೋಕ್ ಆಗ್ಬೇಕು, ಸ್ಟಾರ್ಟ್ ಆಗ್ಬೇಕು. ಯಾಕೆ ಈ ಪರಿಸ್ಥಿತಿಗೆ ಬಂದು ಸ್ವಲ್ಪ ಹಿಂದಿಂದ ಹೋಗ್ರಿ, ಮುಂದೆ ಹೋಗ್ರಿ, ನಿಮ್ಮ ಪ್ರೀವಿಯಸ್ ಜನ್ರೇಷನ್ ನೋಡ್ಕೋರಿ, ನಿಮ್ಮ ತಂದೆ ತಾಯಿ ನೋಡ್ಕೋರಿ, ನಿಮ್ಮ ಅಜ್ಜ ಅಮ್ಮನ ನೋಡ್ಕೋರಿ, ಅವ್ರು ಹೆಂಗಿದ್ರು, ನಾವು ಯಾಕೆ ಇಲ್ಲಿ ಬಂದ್ವಿ, ಇಷ್ಟು ಡಿಕ್ಲೈನ್ ಯಾಕೆ ಆಯ್ತು ನಮ್ಮ ಹೆಲ್ತು, ಪ್ರಾಬ್ಲಮ್ಸ್ ಏನೇನು ಆಗಾಕತ್ತು, ಸ್ಟ್ರೆಸ್ ಅಂತ ಹೇಳ್ತೀವಿ ಎಲ್ಲ ಅಂತೇಳಿ
ಇದಕ್ಕೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಲೈಫ್ ಸ್ಟೈಲ್. ಓಕೆ. ಈಗ ನಾವ್ ಇಲ್ಲಿ ಕುಂತು ಎಲ್ಲಾನು ಚೇಂಜ್ ಮಾಡಕ್ ಆಗೋದಿಲ್ಲ. ಒನ್ ಆಫ್ ದ ಫಂಡಮೆಂಟಲ್ ಆಸ್ಪೆಕ್ಟ್ ಆಫ್ ದ ನಮ್ಮ ಇದ್ರೊಳಗೆ ಏನಪ್ಪಾ ಜೀವನ ಶೈಲಿಯಲ್ಲಿ ಅಂದ್ರಪ್ಪ ಹಾಲು, ಮೊಸರು, ತುಪ್ಪ, ಬೆಣ್ಣೆ. ಸೊ ನಮ್ಗೆ ಇದು ಹೊಲ ಅದ, ನಮ್ಮ ಅಜ್ಜಾರ್ ಕೊಟ್ಟಿದ್ದು ಹೊಲ ಐತಿ, ಎಲ್ಲ ಐತಿ, ಇದ್ರೊಳಗಿಂದ ನಾವ್ ಯಾಕೆ ಮಾಡಬಾರ್ದು ಅಂತ ಹೇಳಿ ಇದನ್ನ 2013 ಅಂದ್ರೆ ಈ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ದು ಸರ್. ಬಟ್ ನೀವು ವೃತ್ತಿಲಿ ಏನ್ ಮಾಡ್ತಾ ಇರೋದು? ನಾನಿರೋದು ಸಾಫ್ಟ್ವೇರ್ ಇಂಜಿನಿಯರ್. ಎಲ್ಲಿ ಸರ್? ನಾನಿರೋದು ಸಿಡ್ನಿ, ಆಸ್ಟ್ರೇಲಿಯಾದಾಗಿರೋದು. ಬಟ್ ಅಲ್ಲಿ ಇದ್ಕೊಂಡು ಇಲ್ಲಿ ವರ್ಕ್ ಮಾಡ್ತೀರಿ? ನಾ ಅಲ್ಲಿರ್ತೀನಿ, ಇಲ್ಲಿಗೆ ಏನ್ ಮಾಡ್ತೀನಿ 4 ತಿಂಗಳಿಗೊಮ್ಮೆ 5 ತಿಂಗಳಿಗೊಮ್ಮೆ ಇಲ್ಲಿ ಬರ್ತೀನಿ, ಇಲ್ಲಿ ಒಂದು 2 ತಿಂಗಳು ಇರ್ತೀನಿ. ಓಕೆ. ತಿಂಗಳ ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ಒಳ್ಳೆ ಪೇಮೆಂಟ್ ಇದ್ರು ಕೂಡ ಇದ್ರ ಮೇಲೆ ಆಸೆ. ಹೇಳಿದ್ನಲ್ಲ, ನನ್ನ ಕನಸು, ಆಸೆ ಅನ್ನೋದಕ್ಕಿಂತ ಕನಸು. ಇದು ನನ್ನ ಪ್ಯಾಷನ್. ಓಕೆ. ಇದು ನನ್ನ ಪ್ಯಾಷನ್, ಅದು ನಾನು ವೃತ್ತಿಯಿಂದ ಅದು ಮಾಡ್ತೀನಿ. ಬಟ್ ಇದು ನನ್ನ ಪ್ಯಾಷನ್. ಯಾಕಂದ್ರೆ ಆಕ್ಸಿಡೆಂಟ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್. ಆಕ್ಚುಲಿ ಅಪಾರ್ಚುನಿಟಿ ಇತ್ತಂದ್ರೆ ಐ ವುಡ್ ಹ್ಯಾವ್ ಬಿಕಮ್ ಅ ಫಾರ್ಮರ್ ಆ ಟೈಮ್ದಾಗ. ಓಕೆ. ಈಗ ಬಂದು ಹೊತ್ನ ಯಾಕಂದ್ರೆ ಸ್ಟಿಲ್ ನನಗಿದೆ, ದಿಸ್ ಇಸ್ ವಾಟ್ ಡ್ರೈವ್ಸ್ ಮಿ. ಓಕೆ. ಮಣ್ಣು, ನೀರು, ಇಲ್ಲಿದೇನಿರ್ತದಲ್ಲ, ಇದಕ್ಕಾಗಿ ಅದಕ್ಕೇನೆ ಈಗೇನಂದ್ರೆ ಈಗೆಲ್ಲ ಆಗ್ಯದ, ಕೊಟ್ಟದ ದೇವರಿಂದ ಎಲ್ಲ ಸಿಕ್ಕದ. ಸೊ ಗಿವಿಂಗ್ ಬ್ಯಾಕ್ ಟು ದ ಕಮ್ಯುನಿಟಿ ಅಂತ ಹೇಳಿ ನಾವು ಈ ಕಾನ್ಸೆಪ್ಟ್ 2013 ಸ್ಟಾರ್ಟ್ ಮಾಡಿದ್ವಿ. ಓಕೆ. 13ರಿಂದ 17 ಮಟ್ಟ ಭಾಳ R&D ಮಾಡಿದ್ವಿ. ನಮ್ಮ ಅಪ್ಪಾರು, ನಮ್ಮ ತಮ್ಮ, ನಮ್ಮ ಅಜ್ಜಾರು ಎಲ್ಲರೂ ಕೂಡ್ಕೊಂಡು ಭಾಳ ಅಡ್ಡಾಡಿದ್ವಿ ಗುಜರಾತ್. ಯಾಕಂದ್ರೆ ದೇಸಿ ಆಕಳುಗಳನ್ನ ಸಾಕು ಕಲಿಬೇಕಂದ್ರೆ ಅವರಿಂದ ಹೌದೌದು. ಆ ಭಾಗದಲ್ಲಿ ತುಂಬಾ ದೇಸಿ ಹಸುಗಳು ಅವ್ರು ಹೆಂಗೆ ಎಷ್ಟು ಚಂದ ಪ್ರೊಫೆಷನಲ್ ಆಗಿ ಅದನ್ನ ಹೆಂಗ್ ಬೆಳೆಸ್ಬೇಕು, ಏನ್ ಮಾಡ್ಬೇಕು, ಪ್ಲಾನಿಂಗ್ ಹೆಂಗ್ ಅದ. ಯಾಕಂದ್ರೆ ಬರೇ ನಾವು ನಾರ್ಮಲ್ ಅಂತ ಗೌಂಟಿ ತರ ಮಾಡಕ್ ಹೊಂಟಿವಂದ್ರೆ ಏನಾಗ್ತದೆ ಅಂದ್ರೆ ಇದ್ರಾಗ ಸಕ್ಸಸ್ ಆಗಂಗಿಲ್ಲ. ಹೌದು. ಎಲ್ಲರೂ ಮತ್ತು ಬಂದ್ ಮಾಡಿ ಎಲ್ಲಿಗೆ ಬರ್ತೇವೆ ಅಂದ್ರೆ ಮತ್ತು ನೀವು ಡೇರಿಗೆ ಹಾಲು ಹಾಕೋದಾಗ್ತದೆ, ಯಾವ್ದು 28 ರೂಪಾಯಿ 30 ರೂಪಾಯಿ ಲೀಟರ್ ಆಗ್ತದೆ. ಅದ್ ಮಾಡ್ಬೇಕಂದ್ರೆ ಅವಾಗ ಏನಾಗ್ತದೆ ನಿಮ್ಗೆ, ನೀವು ಏನ್ ಮಾಡ್ಬೇಕಂತ ಇರ್ತಲ್ಲ, ಮತ್ತೆ ಕಮರ್ಷಿಯಲಿ ಸಕ್ಸಸ್ ಆಗೋದಿಲ್ಲ, ಆಗಲ್ಲ. ಇದ್ರಲ್ಲಿ ಕಮರ್ಷಿಯಲಿ ಸಕ್ಸಸ್ ಆಗುದಂತೂ ಬಹಳ ಕಡಿಮೆ ರೀ. ನಾನು ಹೇಳ್ತೀನಿ, ನೀವು ಕಮರ್ಷಿಯಲಿ ಒಂದು ಬಿಸ್ನೆಸ್ ಮಾಡ್ತೇನೆ ಅಂತ ಹೇಳಿ ದೇಸಿ ಹಾಕೋದು ಗೋಶಾಲೆ ಮಾಡಬಾರ್ದು. ಇದು ಮೇನ್. ಇದಕ್ಕೆ ಏನಪ್ಪಾ ಅಂದ್ರೆ, ಯಾಕಂದ್ರೆ ಇದಕ್ಕೆ ಇದು ಲಾಂಗ್ ಜರ್ನಿ. ಇದನ್ನ ಮಾಡ್ಬೇಕು. ನಾವು ಮಾಡಕತ್ತೀವಿ 7 ವರ್ಷ. 2017 3 ಆಕಳದಿಂದ ಸ್ಟಾರ್ಟ್ ಮಾಡಿದ್ವಿ ನಾವು. 13 ರಿಸರ್ಚ್ ಸ್ಟಾರ್ಟ್ ಮಾಡಿದ್ವಿ. ಅದೊಂದು 3-4 ವರ್ಷ ಸಾಧಕ ಬಾಧಕ ಅವನ್ನೆಲ್ಲ ತಿಳ್ಕೊಂತ ಮಾಡ್ಕೊಂತ 2017 3 ಆಕಳದಿಂದ ಈ ಬೀಜ ಬಿತ್ತಿದ್ವಿ, ಸ್ಟಾರ್ಟ್ ಮಾಡಿದ್ವಿ ನೋಡಿ. ಬರೀ 3 ಆಕಳಿಂದ. ಈಗ ಎಷ್ಟಿದೆ ಸರ್? ಈಗ 158, 160 ಮಟ್ಟ ಬಂದೈತಿ. ಎಷ್ಟು ತಳಿ ಇದೆ ಸರ್ ನಿಮ್ಮ ಹತ್ರ? 6 ತಳಿ ಅದಾವ್ರಿ. ಯಾವ್ದು ಇದೆ? ಮೇನ್ಲಿ ನಮ್ಮ ಕಡೆ ಇರೋದು ರಾಟಿ ರೀ, ಪ್ರಿಡಾಮಿನೆಂಟ್ಲಿ. ಇಲ್ಲಿ ಕಾಣ್ತದಲ್ಲ, ಇದು ನೋಡ್ರಿ, ಇದು ನಮ್ಮ ರಾಟಿ. ಇದು ರಾಟಿ. ಇದು ಯಾವ ಭಾಗದ ಸರ್ ಇದು ರಾಟಿ? ಇದು ರಾಟಿ ಇದು ರಾಜಸ್ಥಾನ ಮತ್ತು ಪಾಕಿಸ್ತಾನ ಬಾರ್ಡರ್ದಾಗಿಂದ ಬರ್ತದೆ. ಓಕೆ. ಅಲ್ಲಿ ಯಾಕೆ ಇದು ರಾಟಿ ನೀವು ಜಾಸ್ತಿ ಒತ್ತು ಕೊಟ್ರಿ? ಈಗ ನೋಡಿ, ದೇಸಿ ಆಕಳ ಅಂದ್ಮ್ಯಾಗ ಏನಾಗ್ತದ ಅಂದ್ರೆ 3 ನಮೂನಿ ಬರ್ತಾವ ದೇಸಿ ಆಕಳದೊಳಗೆ. ಅಂದ್ರೆ ಒಂದು ನೀವು ಸ್ಕೇಲ್ ಹಿಡ್ಕೋರಿ. ಒಂದು ಸ್ಕೇಲ್ ಅಂದ್ರೆ ಹೊಲ ಉಳುಮಿ ಮಾಡಾಕ ಒಂದು ಸ್ಕೇಲಿಂದ ಸ್ಟಾರ್ಟ್ ಆಗ್ತದ. ಅದರಿಂದ ಇಲ್ಲೇನೈತಲ್ಲ, ಹಾಲು ಕೊಡೋದು ಒಂದು ಬರ್ತದ. ಇವೇನಾಗ್ತಾವಲ್ಲ, ಅದು ಜೆನೆಟಿಕ್ಸ್ ಒಳಗೆ ಇವೆರಡು ಚೇಂಜ್ ಇರ್ತದೆ. ಈಗ ನೀವು ಒಂದು ಸ್ವಲ್ಪ ಅದ್ರ ಏನು ಸಕ್ಸಸ್ ಆಗ್ಬೇಕಂದ್ರೆ ಮಿಲ್ಚಿಂಗ್ ಎನಿಮಲ್ಸ್ ಅಂತಾರೆ, ಹಾಲು ಕೊಡುವಂಥ ಎನಿಮಲ್ಸ್ ಸಿಗೋದು. ಈ ಕಡೆ ನಮ್ಮ ಕಡೆ ಕಿಲಾರಿ ಬರ್ತದ. ಹೌದು. ಈಗ ಇಲ್ಲಿ ನಮ್ಮ ಕಿಲಾರಿ ಅದ ನೋಡ್ರಿ, ಅಲ್ಲೇ ಕಿಲಾರಿ ಹಾಕಲ್ಲ, ಹಾಲು ಐತಲ್ಲ, ಕಿಲಾರಿ ಹಾಕಲ್ಲ. ಆನ್ ಅಂಡ್ ಎವರೇಜ್ ಡೈಲಿ ಎಲ್ಲಿ ಮರ್ತಾವ 3 ಲೀಟರ್ 2 ಲೀಟರ್ ಅಷ್ಟ ಹಾಲು. ಹೌದೌದು. ಎಲ್ಲ ದೇಸಿ ಆಕಳಕ್ಕೂ ಇದು ಏನಪ್ಪಾ ಇಂಪಾರ್ಟೆನ್ಸ್ ಅಷ್ಟ ಚಲೋ ಅದಾವ. ಏನು ಯಾವುದು ಹೆಚ್ಚಿಲ್ಲ, ಯಾವುದು ಕಡಿಮೆ ಇಲ್ಲ. ಬಟ್ ಹಾಲ್ನಾಗ ನಮಗೆ ಹೆಚ್ಚು ಕಡಿಮೆ ಕೊಡ್ಬೋದು, ಬಟ್ ಪೌಷ್ಟಿಕಾಂಶ ಒಳಗೆ ಏನು ಹೆಚ್ಚು ಕಡಿಮೆ ಎಲ್ಲ ದೇಸಿ ಆಕಳ. ಯಾಕೆ ದೇಸಿ ಆಕಳ ನೀವು ಮೇನ್ ಅಂದ್ರೆ ಇಲ್ಲದ ಹಂಪ್ ಅದಲ್ಲ, ಇದ ಭಾಳ ಇಂಪಾರ್ಟೆಂಟ್. ಈ ಹಂಪ್ ಸರ್ ಇಲ್ಲೇ ಇರೋದು. ಬೇಕಂದ್ರೆ ಈ ಹಂಪ್ ನಾವು ಅದಕ್ಕೆ ಮುಂಜಾನೆ 6:30 ಹಿಡ್ಕೊಂಡು 11:30 ಮಟ್ಟ ಯಾವಾಗಿದ್ರು ಆಕಳ ಹೊರಗಡೆ ಇರ್ತದೆ. ಓಕೆ. ಯಾಕಂದ್ರೆ ಇಲ್ಲೇ ಸೂರ್ಯಕೇತಿ ನಾಡಿ ಅಂತ ಇರ್ತದೆ, ನರ್ವ್ ಇರ್ತದೆ. ಈ ನರ್ವ್ನ ಯಾವಾಗ ನೀವು ಇಳಿ ಬಿಸಿಲು ಮಾರ್ನಿಂಗ್ ಬಿಸಿಲ್ದಾಗ ಹೊರಗೆ ಎಕ್ಸ್ಪೋಸ್ ಮಾಡ್ತಿರಲ್ಲ, ಅವಾಗ ಮಾಡಿದಾಗ ಏನಾಗ್ತದೆ ಅಂದ್ರೆ ಸ್ಪೆಷಲ್ ಎಲ್ಲಾನು ಎನ್ಸೈಮ್ಸ್ ಎಲ್ಲಾನು ರಿಲೀಸ್ ಮಾಡ್ತದೆ. ಆ ಶಕ್ತಿ ಹಾಲು ಒಳಗೆ ಬರ್ತದೆ. ಸೂಪರ್. ಯಾಕೆ ಬರೀ ನಾವು ಕೂಡಿಟ್ಟು ಒಳಗೆ ಇಡ್ತೀವಿ ಮಾಡಿದ್ವಿ ಅಂದ್ರೆ ಅವಾಗ ಏನಾಗ್ತದ್ರೆ ಇದ್ರ ಪರ್ಪಸ್ ಡಿಫೀಟ್ ಆಗ್ತದೆ. ಬಟ್ ದೇಸಿ ಹಸು ಅಂತಂದ್ರೆ ಹೊರಗಡೆ ಇರ್ಬೇಕಿದು, ಹೊರಗಡೆ ಮೇಯ್ಬೇಕು. ಮಾರ್ನಿಂಗ್ ಬಿಸಿಲು ಅಂತ ಉಣ್ಣಲೇಬೇಕು. ನಾವು ಒಳಗಡೆ ಕಟ್ಟಿ ಮೇಯಿಸ್ತೀವಿ ಅಲ್ಲ, ಅದೇನಿದ್ರು ಬರೀ ಜರ್ಸಿ HF. ಸೂಪರ್. ಇದಕ್ಕೆ ಯಾವಾಗ ಅಟ್ಲೀಸ್ಟ್ ಒಂದು 3 ಇಂದ 4 ತಾಸು ಆದ್ರೂ ನಾವ್ ಇದನ್ನ ಯಾವಾಗ ನಮಗ್ ಮಳೆಗಾಲದಾಗ ಮಳಿ ಅದು ಬಂದಿರ್ತದಲ್ಲ ಜೋರ್, ಅವಾಗ ಅಷ್ಟ ತಪ್ತವ. ಓಕೆ. ಅದ್ ಬಿಟ್ರೆ ಉಳ್ಕಿದ್ದಾಗ ಆಲ್ ದಟ್ ಅದರ್ ಟೈಮ್ದಾಗ ಏನಾಗ್ತದ ಹೊರಗೆ ಮಾರ್ನಿಂಗ್ ಇದು ಈ ಏರಿಯಾದಾಗ ನೋಡ್ರಿ ಯಾವಾಗಿದ್ರು ಮಾರ್ನಿಂಗ್ ಇಂದ 11:30 ತನ ಏನಾಗ್ತದ ಹೊರಗೆ ಇರ್ತದೆ. 11:30ಗೆ ಅವೆಲ್ಲ ತಮ್ಮ ಜಗಕ್ಕೆ ಹೋಗ್ಬಿಡ್ತಾರೆ. ಏನ್ ಸರ್ ಅಲ್ಲಿ ಶ್ರೀಶೈಲ ಅಂತ ಬರ್ದಿದ್ದೀರಾ, ಸೊಂದ್ಲಾಪುರ ಅಂತ ಬರ್ದಿದ್ದೀರಾ, ಬಸವ ಕಲ್ಯಾಣ ಅಂತ ಹಾಕಿದ್ದೀರಾ? ಈಗ ನಿಮ್ಗೆ ಅದು ಸ್ಟಾರ್ಟಿಂಗ್ ಹೇಳಿದೆ. ಈಗ ನಾವು ಇದನ್ನ ಗೋಶಾಲಾ ನಡೆಸೋದೇನಪ್ಪ ಬಸವ ತತ್ವದ ಮೇಲೆ. ಹೌದು. ಬಸವ ತತ್ವದ ನಡೆಸ್ಬೇಕಾದ್ರೆ ನಮಗೆ ಬಸವ ಶರಣರು. ಬಸವ ತತ್ವ ಅಂದ್ರೆ ಬಸವಣ್ಣವ್ರು ಒಬ್ಬರ ಅಲ್ಲ, 770 ಅಮರಗಣಗಳ ಶರಣರು ಅದ. ಅವ್ರು ಏನಾಗಿದ್ರೆ ಒಂದೊಂದು ಇದ್ರೊಳಗೆ ಒಂದೊಂದು ಲೈಫ್ ಸ್ಟೇಜ್ ಒಳಗೆ ಒಂದೊಂದು ಸಾಧನೆಯನ್ನ ಮಾಡ್ಕೊಂಡಿದ್ದಾರೆ. ಅವ್ರ ಸಾಧನೆಗಾಗಿ ಅದನ್ನ ರಿಸೆಂಬಲ್ಸ್ ಮಾಡಾಕ ನಾವು ಆಕಳದ ಲೈಫ್ ಸ್ಟೇಜ್ ಏನಿರ್ತೈತಲ್ಲ
ಅದಕ್ಕಾಗಿ ಒಂದೊಂದು ಸೆಕ್ಷನ್ ಮಾಡ್ಕೊತಾ ಬಂದೇವ್ರು. ಓ ಈಗ ಕೂಡಲ ಸಂಗಮ ಅಂತ ಐತೆ ನೋಡ್ರಿ. ಹೌದು. ಕೂಡಲ ಸಂಗಮ ಏನಪ್ಪಾ ಇಲ್ಲ ಅಂದ್ರೆ ನಮ್ಮ ಬಸವಣ್ಣವ್ರ ಕರ್ಮಭೂಮಿ ಅದು. ಹೌದು. ಹೌದಾ, ಮೇನ್. ಹೌದು. ಈಗ ಬಸವಲಿಂಗಾಯತ ಧರ್ಮ ಆಗ್ಲಿ ಬಸವ ಧರ್ಮವಾಗ್ಲಿ ಬೆಳಿಬೇಕು, ಮೇನ್ ಇದ್ದದ್ದು ಎಲ್ಲ ಆಗಿದ್ದು ಆಗಿ ಹೋಗಿದ್ದು ಕೂಡಲ ಸಂಗಮದ. ಹೌದು. ಈ ನಮ್ಮ ಗೋಶಾಲೆಯಲ್ಲಿ ಎಲ್ಲ ಮೇನ್ ಇಂಪಾರ್ಟೆಂಟ್ ನಡೆಯೋದನ್ನ ಕೂಡಲ ಸಂಗಮದಾಗ. ಅದ ಹಿಂದೂ ಸೆಕ್ಷನ್. ಆಕಳ ಏನ್ ಹಾಲು ಕೊಡ್ತಾವಲ್ಲ, ಹಿಂದೂ ಸೆಕ್ಷನ್ ಕೂಡಲ ಸಂಗಮ. ಅದಕ್ಕಾಗಿ ಅದಕ್ಕೆ ಹೆಸರು ಏನ್ ಇಟ್ಟೇವ್ರಿ, ಕೂಡಲ ಸಂಗಮ. ಕೂಡಲ ಸಂಗಮ ಅಂತ ಇಟ್ಟೇವಿ. ಅವಾಗ ಏನಾಗ್ತದೆ, ಇಲ್ಲಿ ಕರುಗಳು ಹುಟ್ಟತಾವ. ನಮ್ಗೆ ಹೆಣ್ಣು ಕರ ಇರ್ಲಿ ಗಂಡು ಕರ ಇರ್ಲಿ ಎಲ್ಲ ಅಷ್ಟ, ನಾವು ಒಟ್ಟ ಡಿಫ್ರೆಂಟ್ ಭೇದ ಭಾವ ಮಾಡಂಗಿಲ್ಲ. ಸರ್, ಈಗ ಗಂಡು ಕರ ಹುಟ್ಟಿದ್ದು ನೀವು ಮಾರಲ್ಲ, ಇದನ್ನ ಏನ್ ಮಾಡ್ತೀವಿ, ರೈತರಿಗೆ ಕೊಡ್ತೀವಿ. ರೈತರಿಗೆ ಸೇಲ್, ರೈತರು ಯಾಕಂದ್ರೆ ರೈತರು ಬರ್ತಾರ, ಬಂದು ಅವರು ಎಲ್ಲಾರು ಏನ್ ಮಾಡ್ತಾರೆ, ಇದಕ್ಕೆ ಏನಪ್ಪಾ ಹೊಲಮನಿ ಮಾಡ್ಕೊಳ್ಳೋದು. ಹೌದು, ಹೊಲಮನಿ. ಯಾಕಂದ್ರೆ ನಮ್ಗೆಲ್ಲ ದೇಸಿ ಹಾಕಳಲ್ಲ, ಹೊಲಮನಿಗೆ ಬರ್ತಾವು. ಆಮೇಲೆ ನಮಗೆ ಬೀಜಕ್ಕೆ ಇಟ್ಕೋತೀವಿ. ಮತ್ತು ನಾವು ಇನ್ನೂ ಅದಕ್ಕೆ ಏನು ಮಾಡೋ, ಮೇನ್ ಈ ಪರ್ಪಸ್ ಸಂಬಂಧ, ಈ ಪ್ರಶ್ನೆ ಬರ್ತದ ಅನ್ನೋ ಸಂಬಂಧ ನಾವೇನು ಮಾಡಿ, ಎತ್ತಿನ ಗಾಣ. ಎತ್ತಿನ ಗಾಣ ಇದೆ ನಿಮ್ದೆ. ಸೊ ಅದಕ್ಕಾಗಿ ನಾವು ಏನಾಗ್ತಾವಲ್ಲ, ಹೋರಿನ ಎತ್ತಿನ ಗಾಣಕ್ಕೆ ಉಪಯೋಗ ಮಾಡ್ಬೋದು. ಸೂಪರ್. ಎತ್ತಿನ ಗಾಣಕ್ಕೂ ಮಾಡ್ತೇವಿ, ಎಲ್ಲ ಡಿಫ್ರೆಂಟ್ ಬ್ರೀಡ್ ಬೀಜಿಗೂ ಮಾಡ್ತೀವಿ. ನಾವು ಮೇಲೆ ಮಾಡಂಗಿಲ್ಲ, ನ್ಯಾಚುರಲ್ ಮೇಟಿಂಗೇ ಇರ್ತದೆ. ನ್ಯಾಚುರಲ್ ಮೇಟಿಂಗ್ ಇರ್ತದೆ. ನಿಮ್ಮ ಹತ್ರನೇ ಹೋರಿ ಇದೆ? ಎಲ್ಲ ಹೋರಿ ಇದೆ ನಮ್ಮ ಕಡೆ. ಒಂದು 16 ಹೋರಿ ಅದಾವ. ಎಲ್ಲ ತಳಿದು? ಎಲ್ಲ ತಳಿದು. ಒಂದೊಂದು ತಳಿಗೂ ಬೇರೆ ಬೇರೆ ತಾಯಿಗಳಿಂದ ಬಂದಿದೆ, ಯಾಕಂದ್ರೆ ಕ್ರಾಸ್ ಆಗಬಾರ್ದು. ಹೌದು. ಸೊ ಒಂದೊಂದು ರಾಟಿನ ಒಂದು 3 ಹೋರಿ ಬರ್ತಾವ, ಅಷ್ಟು 2-3 ಎಲ್ಲಿ ಕ್ರಿಸ್ ಕ್ರಾಸ್ ಜೆನೆಟಿಕ್. ಅಲ್ಲಿ ಬ್ಲಡ್ ಲೈನ್ ಕೂಡ ಮಿಕ್ಸ್ ಆಗಬಾರ್ದು. ಓಕೆ, ಸೂಪರ್. ಸೊ ಅದಕ್ಕಾಗಿ ಯಾವ್ದು ಎಲ್ಲಿಂದ ಬಂದಿರ್ತದೆ, ಅದಕ್ಕೆ ಇಲ್ಲಿ ನಮ್ಮಲ್ಲಿ 24 ತಾಸು ಡಾಕ್ಟರ್ ಇದ್ದೇ ಇರ್ತಾರೆ. ಓಕೆ. ನಾವು ಇದನ್ನ ಮಾನಿಟರ್ ಮಾಡೋದು, ಕೆಲಸ ಮಾಡೋದು, ಇದನ್ನ ಚೆಕ್ ಮಾಡ್ಕೊತ ಇರೋದು, ಯಾವ ಆಕಳಿಗೆ ಯಾವ ಹೋರಿ ಬಿಡಬೇಕು, ಯಾವಾಗ ಬಿಡಬೇಕು. ಓಕೆ. ಈ ತರ. ಆಮೇಲೆ ಇಲ್ಲಿ ಕೆಲವೊಂದು ಇಲ್ಲಿ ನೋಡ್ತಿರ್ತಲ್ಲ, ಇಲ್ಲೆಲ್ಲ ಹೋರಿ ಅದು ಅಡ್ಡಾಡ್ತಿರ್ತದೆ, ಅಲ್ಲಿ ಹೋರಿ ಅದ ಅಲ್ಲಿ ಅದೇನ್ ಮಾಡ್ತದ, ನಿಮ್ಗೆ ಮಿಡ್ ಹೀಟ್ ಅಂತ ಬರ್ತದೆ. ಹೀಟ್ ಒಳಗೆ ಹೀಟ್ ಒಳಗೆ ಬಂದ್ ಹೊತ್ನಾಗ ಮಿಡ್ ಹೀಟ್ ಬರ್ತದೆ. ಇನಿಷಿಯಲ್ ಹೀಟ್ ಇರ್ತೈತಿ, ಥರ್ಡ್ ಫೇಸ್ ಇರ್ತದೆ, ಮಿಡ್ ಹೀಟ್ ಅಂತ ಬಂದಿರ್ತದೆ. ಏನು ಮಿಡ್ ಹೀಟ್ ಅಂದ್ರೆ? ಮಿಡ್ ಹೀಟ್ ಅಂದ್ರೆ ಅಗದಿ ಫರ್ಟೈಲ್ ಇರ್ತದೆ. ಆ ಟೈಮ್ದಾಗ ಮೇಟಿಂಗ್ ಮಾಡಿದ್ರೆ ಲೈಕ್ 80 to 90% ನಿಮ್ಗೆ ಸಕ್ಸಸ್ ರೇಟ್ ಇರ್ತದೆ. ಓಕೆ. ಸೊ ಅದಕ್ಕಾಗಿ ಮಿಡ್ ಹೀಟ್ನಾಗೆ ಅವ್ರು ಮಾಡ್ತಾ ಐಡೆಂಟಿಫೈ ಮಾಡಿ ತಂಪೊತ್ತಾದ ಟೈಮ್ದಾಗ ಅವಾಗ ಏನು ಮಾಡ್ತಾರೆ, ಇದನ್ನ ಹೋರಿ ಹತ್ತಿಸ್ತಾರೆ. ಅದಕ್ಕೆ ಯಾವ ಹೋರಿ ಯಾವಾಗ ಹತ್ತಿಸ್ಬೇಕು, ಆಕಳ ಎಲ್ಲದಕ್ಕೂ ಡಾಕ್ಯುಮೆಂಟೆಡ್ ಡೇಟಾ ಇರ್ತದೆ. ಅದು ಕೂಡ ಡಾಕ್ಯುಮೆಂಟ್ ಮಾಡ್ತೀವಿ ಅಷ್ಟು. ಈಗ ಇಲ್ಲಾಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ. ಈಗ 3-4 ಈಗ ನಮ್ದು ಎಟ್ ಎ ಟೈಮ್ 3 ಜನರೇಷನ್ ಹಾಲು ಕೊಡಾಕತ್ತಾವ. ಓಕೆ, 3 ಜನರೇಷನ್ ಹಾಲು ಕೊಡಾಕತ್ತಾವ ಕಂಟಿನ್ಯೂಸ್. ಅಜ್ಜಿ ಮಗಳು ಮೊಮ್ಮಗಳು 3 ಹೇಳ್ದೆ ಬಾಣಂತಿನ ಮಾಡ್ತಾರಲ್ಲ, 3 ಹೊರಸ್ ಹಾಕಿರ್ತಾರಂತ ನಮ್ಮ ಭಾಷೆದಾಗ. 3 ಅಷ್ಟು ಕೂಡ ಇಲ್ಲಿ ಎಲ್ಲ ಬಾಣಂತಿರ ಅಂದ್ರೆ ಏನಾಗ್ತಾರೆ, ಹಾಲು ಕೊಡೋರು ಎಲ್ಲರೂ ಅಂದ್ರೆ ಇಲ್ಲೇ ಕೂಡಲ ಸಂಗಮದಲ್ಲಿ. ಓಕೆ. ಬಸವ ಕಲ್ಯಾಣ ಸರ್. ಇಲ್ಲಿ ಏನಾಗ್ತೈತ್ರಿ, ಇಲ್ಲೇ ಕರುಗಳು ಹುಟ್ಟತಾವಲ್ಲ, ಎಲ್ಲ ಕರುಗಳು 15 ದಿವಸದಿಂದ 1 ತಿಂಗಳ ತಾಯಿ ಜೊತೆ ಇರ್ತಾವ. ಓಕೆ. ಫಸ್ಟ್ 15 ದಿವಸ ತಾಯಿ ಜೊತೆ ಬಾಜುಕನೇ ಇರ್ತಾವ. ಆಮೇಲೆ ಮತ್ತೊಂದು 15 ದಿವಸ ಏನಿರ್ತೈತಿ, ಸೈಡ್ ಎಲ್ಲ ಬರ್ತಾವ, ಸ್ವಲ್ಪ ದೊಡ್ಡದಾಗ್ತಾವ, ಗಾತ್ರ ದೊಡ್ಡದಾಗಿ ಸೈಡ್ ಬರ್ತಾವ. 1 ತಿಂಗಳಾದ್ಮೇಲೆ ಅವು ಏನ್ ಮಾಡ್ತಾವು, ಕರುಗಳೆಲ್ಲ ಬಸವನ ಬಾಗೇವಾಡಿಗೆ ಬರ್ತಾವ. ಓಕೆ. ಬಸವನ ಬಾಗೇವಾಡಿ ಬಸವಣ್ಣವ್ರು ಹುಟ್ಟಿ ಸಣ್ಣವರಿದ್ದಾಗಿಂದ ಬೆಳೆದಂತವು. ಅಲ್ಲಿಂದ ಬಸವನ ಬಾಗೇವಾಡಿಗೆ ಬರ್ತಾವ. ಅಕ್ಕ ನೀಲಮ್ಮ ಅವ್ರ ಜೊತೆ ಬೆಳೆದವರು. ಬಸವನ ಬಾಗೇವಾಡಿಗೆ ಏನಾಗ್ತದೆ ಅಂದ್ರೆ ಅರೌಂಡ್ 8 ತಿಂಗಳು ಎಲ್ಲಿ ಮಠ ಆಕಳ ತಾಯಿ ಹಾಲು ಕೊಡ್ತದಲ್ಲ, ಅಲ್ಲಿ ಮಠ ನಾವು ಹಾಲು ಕುಡಿಸ್ತೀವಿ. 2 ಮಲಿ ಕರುಗಳಿಗೆ ಬಿಡ್ತೀವಿ, 2 ಮಲಿ ನಾವು ತಗೋತೀವಿ. 2 ಮಲಿ ಬಿಡ್ತೀವಿ. ಯಾವಾಗ 2 ಮಲಿ ಕರು ಸರ್. ಬಟ್ ಈಗ ನಿಮ್ಮಲ್ಲಿ ಹುಟ್ಟಿದಂತ ಹೆಣ್ಣು ಕರುಗಳನ್ನ ನೀವೇ ಇಟ್ಕೋತೀರಿ? ಇಲ್ಲ, ನಾವ್ ಯಾರು ನಮಗ ಸಾಲದಿಲ್ಲ ಆಕಳುಗಳು. ಅಂದ್ರೆ ಇನ್ನು ಬ್ರೀಡಿಂಗ್ ಜಾಸ್ತಿ ಮಾಡ್ಬೋದು ನೀವು? ನಮ್ ಗುರಿ ಇರೋದು ಇನ್ನೂ 450 ಬಂದೇವಿ, ಇನ್ನೂ 400-500 ಆಗ್ಬೇಕು ಸರ್. 400-500 ಆಗ್ಬೇಕು. ಅದೇ ನಮ್ಮ ಗುರಿ. 450 to 500 ಮುಟ್ಟಬೇಕು ಸರ್. ಹೆಂಗ್ ಮೇಂಟೈನ್ ಮಾಡ್ತಾರೆ ಸರ್? ಇವತ್ತು ರೈತರು 1 ಅಥವಾ 2 ಹಸು ಕಟ್ಟಬೇಕು ಅಥವಾ ಓರಿ ಕಟ್ಟಬೇಕು, ಎತ್ತು ಕಟ್ಬೇಕಂದ್ರೆ ಕಷ್ಟ ಇದೆ ಇವತ್ತು. ಒಟ್ಟು ಮೇವು, ಅದು ಕೆಲಸ ಅದಿದೆ ಅಂತ. ಬಟ್ ಇಷ್ಟೆಲ್ಲ ಹೆಂಗ್ ಮೇಂಟೈನ್ ಮಾಡ್ತೀರಾ? ಏನಿದು ಕಾರಣ ಅಂದ್ರೆ, ಈಗ ನಾವು ಸುಮ್ಮನೆ ಮ್ಯಾಗ ಹೆಸರಿಗೆ ಇರ್ತೀವಿ. ಅದಕ್ಕೆ ಏನಿದಂದ್ರೆ ನಮ್ಮ ಇಲ್ಲಿ ಏನು ಎಲ್ಲರೂ ನಮ್ಗೆ ಜೊತೆ ಕೆಲಸ ಮಾಡಕತ್ತಾರಲ್ಲ, ಅವ್ರ ಕಾರಣ. ಅವ್ರ ನಿಷ್ಠವಾದ ಕೆಲಸ ಮಾಡ್ತಾರೆ, ಅದು ಬಿಟ್ಟು ಸ್ವಲ್ಪ ಸರ್ವಿಸ್ ಮಾಡ್ತಾರೆ ಹಗಲು ರಾತ್ರಿ. ಯಾಕಂದ್ರೆ ಇದು ಏನಾಗ್ತದೆ ಅಂದ್ರೆ, ಇದಕ್ಕೆ ಆಫ್ ಡೇ ಅಂತ ಅಂತಿರಂಗಿಲ್ಲ. ಓಕೆ. ಈಗ ನೀವು ನಾರ್ಮಲಿ ಸಂಡೇ ಒಂದು ಸೂಟಿ ಬರ್ತೈತೆ, ಶನಿವಾರ ಒಂದು ಸೂಟಿ ಬರ್ತೈತೆ, ಹಂಗಿರ್ತದೆ. ನಮ್ಮ ಇಲ್ಲಿ ಸೂಟಿನೇ ಇಲ್ಲ. ನಮ್ಮ ಇಲ್ಲಿ ಏನು ಕೆಲಸ ಮಾಡ್ತಿರ್ತಾರಲ್ಲ ಎಲ್ಲರೂ, ವರ್ಷದಾಗ ಹೆಚ್ಚು ಕಡಿಮೆ 4ರಿಂದ 5 ದಿವಸ ಸೂಟಿ ತೊಗೊಂಡ್ರೆ ಭಾಳ. ವರ್ಷದಾಗ ಅಷ್ಟು ಪ್ರೀತಿಲೇ ಮಾಡ್ತಾರೆ ಅವ್ರ ಕೆಲಸ. ಓಕೆ. ಇಷ್ಟು ಜನ ಇದ್ದಾರೆ ಸರ್ ವರ್ಕರ್? ಇಲ್ಲಿ 15 ಜನ ಇದ್ದಾರೆ. 15 ಜನ ಇದ್ದಾರೆ. ಹುಬ್ಳಿಯಲ್ಲಿ ಡಿಸ್ಪ್ಯಾಚಿಗೆ ಅಲ್ಲೊಂದು 3 ಜನ ಇದ್ದಾರೆ, ಬೆಂಗಳೂರಲ್ಲಿ ಒಂದು ಇಬ್ಬರು. ಓಕೆ. ಏನು ವರ್ಕ್ ಮಾಡ್ತಾರೆ ಸರ್ ಹುಬ್ಳಿಲಿ, ಬೆಂಗಳೂರಲ್ಲಿ ಇರೋರು? ಹೌದು. ಈಗ ನಮ್ದೇನಾಗ್ತಲ್ಲ, ಆನ್ಲೈನ್ ಎಲ್ಲ ಆರ್ಡರ್ಸ್ ಬರ್ತಾವ. ಆರ್ಡರ್ಸ್ ತಗೊಳ್ಳೋದು, ತುಪ್ಪ ತಗೊಳ್ಳೋದು. ಬೆಣ್ಣೆ ಇಲ್ಲ. ಬೆಣ್ಣೆ ಎದಕ್ಕಂದ್ರೆ ಪೆರಿಷಬಲ್ ಅದು. ಓಕೆ. ನಾವು ಪೆರಿಷಬಲ್ ಯಾರಿಗೂ ಕೊಡೋದಿಲ್ಲ. ಯಾಕಂದ್ರೆ ಇಲ್ಲಿಂದ ಹೊರಗೆ ಹೋತಂದ್ರೆ ಬಿಸಿಲೊಳಗೆ ಬ್ಯಾಕ್ಟೀರಿಯಲ್ ಆಕ್ಟಿವಿಟಿ ಸ್ಟಾರ್ಟ್ ಏನಾಗ್ತದೆ ಏನು ಅನ್ನೋದು ನಮ್ಮ ಕೈ ಕಂಟ್ರೋಲ್ ಇದೆ. ಹೌದು. ಅದಕ್ಕಾಗಿ ನಾವೇನು ಹೇಳೋದು, ತುಪ್ಪ ಕೊಡ್ತೀವಿ, ಮಜ್ಜಿಗೆ ಕೊಡ್ತೀವಿ. ತುಪ್ಪ. ಬನ್ನಿ ಸರ್, ನೋಡೋಣ ಒಳಗಡೆ ಹೋಗೋಣ.